ವೆಲ್ಕಮ್ ಟು ಮೈ ಚಾನೆಲ್. ಟುಡೇ ವಿಡಿಯೋ ಇನ್ಸ್ಟೆಂಟ್ ಆಗಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು 50 ನಿಂಬೆಕಾಯಿ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಜವಾರಿ ನಿಂಬೆಕಾಯಿನ ತೊಗೊಂಡಿದ್ದೀನಿ. ಇವಾಗ ವಾಶ್ ಮಾಡಿಕೊಂಡು ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಮತ್ತು ಒಂದು ಅರ್ಧ ಗಂಟೆನಾದರೂ ಇದು ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಈ ನಿಂಬೆಕಾಯಿಯಲ್ಲಿ ಯಾವುದೇ ತೇವಾಂಶ ಇರಬಾರ್ದು, ಆದ್ದರಿಂದ ಈ ರೀತಿ ಡ್ರೈ ಆಗೋಕ್ಕೆ ಬಿಡಬೇಕು. ತೇವಾಂಶ ಇತ್ತು ಅಂದರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ, ಆದ್ದರಿಂದ ಈ ರೀತಿ ನೀಟಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಈ ನಿಂಬೆಕಾಯಿಗಳನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಒಂದು ನಿಂಬೆಹಣ್ಣಲ್ಲಿ 8 ಭಾಗ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇನ್ಸ್ಟೆಂಟಾಗಿ ತೋರಿಸ್ತಾ ಇದ್ದೀನಿ. ಈ ನಿಂಬೆಕಾಯಿನ 8 ರಿಂದ 10 ದಿವಸ ಈ ನಿಂಬೆಕಾಯಿ ಕಟ್ ಮಾಡಿದ ನಂತರ ಉಪ್ಪನ್ನು ಹಾಕಿ ಇದನ್ನು ಒಂದು ಗಾಜಿನ ಬಾಟ್ಲಿ ಅಥವಾ ಪಿಂಗಾಣಿ ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಅದು ಕೂಡ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಮಾಗಬೇಕು ಈ ನಿಂಬೆಕಾಯಿ, ಹಂಗಾದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ದಿಢೀರನೇ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ನಿಂಬೆಕಾಯಿ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ಕಹಿ ಆಗುತ್ತೆ. ನಾನಿಲ್ಲಿ ಎಲ್ಲವನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕಟ್ ಮಾಡಿ ಆಗಿದೆ. ಇವಾಗ ನಿಂಬೆಕಾಯಿನ ಬೀಜ ಕೂಡ ಸಪ್ರೇಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಹಳೆ ಪಾತ್ರೆ ತೊಗೊಂಡಿದ್ದೀನಿ, ಇದು ಬೇಯಿಸ್ಲಿಕ್ಕೆ, ಇಲ್ಲ ಅಂದರೆ ಇದು ಬೇಗ ತೂತು ಬೀಳುತ್ತೆ ಅಂತ ಅಷ್ಟೇ. ಇದಕ್ಕೆ ನಾನು ಒಂದು ಬೌಲು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು 2 ಬೌಲು ಬೆಲ್ಲವನ್ನು ಹಾಕಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಬಿಡ್ತಾ ಇದ್ದೀನಿ. ನೋಡಿ, ನಂತರ ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಒಂದು 2 ಬೌಲ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇಲ್ಲಿ ಉಪ್ಪು, ಖಾರ, ಬೆಲ್ಲ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಹಂಗಾಗಿ ನೋಡಿ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಸಣ್ಣ ಬೌಲ್ ಸಾಸಿವೆ, 1 ಟೀ ಸ್ಪೂನ್ ಮೆಂತ್ಯ, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಒಂದು 3-4 ಲವಂಗನ ಬಿಸಿ ಮಾಡ್ಕೋಬೇಕು. ಇದು ಸ್ವಲ್ಪ ಚಿಟಪಟ ಅಂದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಮೆಂತ್ಯ ಅದು ಜಾಸ್ತಿ ಬಿಸಿ ಮಾಡಿದರೆ ಕಹಿ ಬರುತ್ತೆ, ತಣ್ಣಗಾಗಲಿಕ್ಕೆ ಬಿಡೋಣ. ನಂತರ ಇದು ನಿಂಬೆಕಾಯಿ ಕೂಡ ಚೆನ್ನಾಗಿ ಮಾಗಿದೆ. ನೋಡಿ, ರಸ ಎಲ್ಲ ತುಂಬಾ ಬಿಟ್ಕೊಂಡಿದೆ. ಇಷ್ಟ ಆದರೆ ಸಾಕು. ಇದನ್ನು ಕೂಡ ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಂತರ ನಾನಿಲ್ಲಿ ಒಂದು 2 ಇಡಿ ಬೆಳ್ಳುಳ್ಳಿನ ತೊಗೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕಷ್ಟೆ. ನಂತರ ನಾನಿಲ್ಲಿ ಒಂದು ದೊಡ್ಡ ಲೋಟ ಎಣ್ಣೆನ ತೊಗೊಂಡಿದ್ದೀನಿ. ಅಂದರೆ ಎಣ್ಣೆ ಒಂದು 200 ಗ್ರಾಮ್ ಆದರೂ ಬೇಕಾಗುತ್ತೆ. ನೋಡಿ, ಇದು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ನಂತರ ಬೆಳ್ಳುಳ್ಳಿನ ಹಾಕಿ ಗ್ಯಾಸ್ ಆಫ್ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಇದರಲ್ಲಿ ಜಾಸ್ತಿ ಫ್ರೈ ಆಗಬೇಕು. ನೋಡಿ, ಇದನ್ನು ಕೂಡ ಅರ್ಧ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನಂತರ ಇವಾಗ ಅಚ್ಚ ಖಾರದ ಪುಡಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಬಿಸಿ ಇರುವಾಗ ಈ ಖಾರದ ಪುಡಿ ಹಾಕಬಾರ್ದು, ಅರ್ಧ ತಣ್ಣಗಾದ ನಂತರನೇ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ ಬಿಸಿ ಎಣ್ಣೆಗೆ ಈ ಅಚ್ಚ ಖಾರದ ಪುಡಿ. ಸಾಸಿವೆ, ಮೆಂತ್ಯ ಕೂಡ ಇವಾಗ ಪೌಡ್ರು ಕೂಡ ಮಾಡ್ಕೊಂಡಾಗಿದೆ. ನೋಡಿ, ಇದು ಪೂರ್ತಿ ನುಣ್ಣಗಾಗಲಿದ್ರೂ ಪರವಾಗಿಲ್ಲ, ಇಷ್ಟು ಇದ್ರೂ ಸಾಕಾಗುತ್ತೆ. ನೋಡಿ, ಇದು ರೆಡಿ ಆಗಿದೆ. ಇದು ಪಾತ್ರೆಯಲ್ಲಿ ಇರ್ತಕ್ಕಂಥ ನಿಂಬೆಕಾಯಿ ಕೂಡ ತಣ್ಣಗಾಗಿದೆ. ಇವಾಗ ನೋಡಿ ಎಷ್ಟು ಮೆತ್ತಗಾಗಿದೆ, ಇಷ್ಟಾದರೆ ಸಾಕು. ಈ ಪಾತ್ರೆಗೆ ನಾವೇನು ಮಾಡ್ಕೊಂಡಿದ್ವಲ್ಲ ಸಾಸಿವೆ, ಮೆಂತ್ಯ ಪೌಡ್ರನ್ನು ಮೊದಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಎಣ್ಣೆ ಮತ್ತು ಏನು ಅಚ್ಚ ಖಾರದ ಪುಡಿ ಎಲ್ಲ ಬಿಸಿ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಕ್ವಾಂಟಿಟಿ ಎಲ್ಲ ಇದರಲ್ಲಿ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಉಪ್ಪು ಮತ್ತು ಖಾರ, ಬೆಲ್ಲವನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿರುವ ಕ್ವಾಂಟಿಟಿ ಅಂದರೆ 1.5 ಬೌಲು ಉಪ್ಪು, 1 ಬೌಲ್ ಅಚ್ಚ ಖಾರದ ಪುಡಿ ಮತ್ತು 2 ಬೌಲ್ ಬೆಲ್ಲವನ್ನು ಹಾಕಿದ್ದೀನಿ. ಈ ಉಪ್ಪಿನಕಾಯಿ ರೆಡಿ ಆದ ನಂತರ ಒಂದು ಗಾಜಿನ ಬಾಟ್ಲಿ ಅಥವಾ ಪಿಂಗಾಣಿ ಜಾರಲ್ಲಾದರೂ ಸ್ಟೋರ್ ಮಾಡಿಕೊಂಡು ಇಡ್ಬೋದು. ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.